ಶತಮಾನದಲ್ಲಿ ನವಕೋಟಿಯನ್ನು ಬಿಟ್ಟು ನಾರಾಯಣನ ಕಡೆಗೆ ಬಂದಂತವರು ಪುರಂದರದಾಸರು. ಇವರು ಲಕ್ಷಾಂತರ ಹಾಡುಗಳನ್ನ ರಚಿಸಿದ್ದಾರೆ. ಇವರು ಮಾತನಾಡಿದ್ದೆಲ್ಲ ಹಾಡೆ. ಭಗವಂತನ ಗುಣರೂಪದ ನಾಮದ ಮೇಲೆ ಬರೆದಂತ ಹಾಡು ಜಗದೋದ್ಧಾರನ ಆಡಿಸಿದಳು ಯಶೋದೆ. ಇತಿಹಾಸದಲ್ಲಿ ಬರುವ ಸನ್ನಿವೇಶ ದ್ರೌಪದಿಯ ಮಾನ ಸಂರಕ್ಷಣೆ, ಭಾಗವತದ ಕೃಷ್ಣನ ಕಥೆಗಳು, ತಾರಮ್ಮಯ್ಯ ಯದುಕುಲ ವಾರಿಧಿ ಚಂದ್ರಮನ. ವೈದಿಕ ವಿಚಾರಗಳ ಅಷ್ಟೇ ಅಲ್ಲದೆ ಜಾನಪದ ಶೈಲಿಯ ಸಾಹಿತ್ಯ. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಸ್ವಮತ ಸ್ಥಾಪನೆ, ಪರಮತ ಖಂಡನೆ, ಕರವ ಮುಗಿದ ಮುಖ್ಯ ಪ್ರಾಣ ಹಾಡು. ಮಂಡೆಗೆ ಬಿಸಿಯುಂಟು ಮಾಡುವ ಮುಂಡಿಗೆಗಳು, ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ ಹಾಡು. ಸಾಮಾಜಿಕ ವ್ಯವಸ್ಥೆಯ ಮೇಲೆ ಇಕ್ಕಲಾರೆ ಕೈಯೆಂಜಲು, ನೀ ಮುಂದೆ ಹೋಗೋ ದಾಸಯ್ಯ ಹಾಡು. ಆಹಾರದಲ್ಲಿ ಆಧ್ಯಾತ್ಮ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ವೇದ ಉಪನಿಷತ್ತಿನಲ್ಲಿ ಬರುವ ಉಕ್ತಿಗಳ ಮೇಲೆ, ಹಬ್ಬಗಳ ಮೇಲೆ, ತೀರ್ಥಕ್ಷೇತ್ರಗಳ ಮೇಲೆ, ದಶಾವತಾರದ ಮೇಲೆ, ಜ್ಞಾನ ಭಕ್ತಿ ವೈರಾಗ್ಯದ ಮೇಲೆ. ಒಟ್ಟಾರೆ ಹೇಳುವುದಾದರೆ ಬಾಲಕರಿಗೂ ಅರ್ಥವಾಗುವ, ಪಂಡಿತರಿಗೂ ಕಷ್ಟವಾಗುವಂತಹ ಆಳವಾದ ಸಾಹಿತ್ಯ ನಮ್ಮ ಪುರಂದರದಾಸರದ್ದು. ದಾಸ ಸಾಹಿತ್ಯವನ್ನು ಹೇಳುವ ಕೇಳುವ ಅವಕಾಶ ಪಡೆದಂತಹ ನಮ್ಮ ಈ ಜನ್ಮವೇ ಧನ್ಯ. ಅಲ್ಲಿ ಮಹಾಕುಂಭ, ಇಲ್ಲಿ ಮಹಾ ಆನಂದ. ಇವತ್ತು ನಾವೆಲ್ಲರೂ ಹರಿದಾಸರ ದಿನಚರಿ, ಅವರದು ಒಂದು ದಿನ ನೋಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ. ಸಂಗೀತ ಪಿತಾಮಹ ಪುರಂದರದಾಸರು ಜಗತ್ತಿಗೆ ಅಪಾರವಾದ ಸಂಪತ್ತನ್ನು ಹಾಡಿನ ಮೂಲಕ ನೀಡಿ ನಮ್ಮೆಲ್ಲರಿಗೂ ಆಧ್ಯಾತ್ಮವನ್ನು ಕಲಿಸಿದಂತಹ ಶಿಕ್ಷಕರು.